ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಪ್ರಕರಣ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿದೆ. ಫುಟ್ಪಾತ್ಗಳನ್ನು ತೆರವು ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ಅವಕಾಶ ಕಲ್ಪಿಸಬೇಕಿದ್ದ ಮೈಸೂರು ಮಹಾನಗರ ಪಾಲಿಕೆಯೇ ಫುಟ್ಪಾತ್ ಅತಿಕ್ರಮಣ ಮಾಡಿ ಟಾಂಗಾ ಸ್ಟ್ಯಾಂಡ್ ಮಾಡಲು ಮುಂದಾಗಿದೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ತರಾತುರಿಯಲ್ಲಿ ಕಾಮಗಾರಿ ಮಾಡಲು ಮುಂದಾದ ಪಾಲಿಕೆ ನಡೆಗೆ ಸ್ಥಳೀಯ ನಿವಾಸಿಗಳ ತೀವ್ರ ವಿರೋಧ. ರಸ್ತೆಯಲ್ಲೇ ಓಡಾಟ ನಡೆಸುತ್ತಿರುವ ಜನ. ಇಷ್ಟೆಲ್ಲ ದೃಶ್ಯಗಳು ಕಂಡು ಬಂದದ್ದು ಮೈಸೂರು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದ ಫುಟ್ಪಾತ್ ಬಳಿ. ಮೈಸೂರು ಮಹಾನಗರ ಪಾಲಿಕೆ ಕೇಂದ್ರ ಸರ್ಕಾರದ ಸ್ವದೇಶ್ 2.0 ಯೋಜನೆಯಡಿ ಅರಮನೆ ಮುಂಭಾಗದ ಫುಟ್ಪಾತ್ನಲ್ಲಿ ಟಾಂಗಾ ಸ್ಟ್ಯಾಂಡ್ ಮಾಡಲು ಮುಂದಾಗಿತ್ತು. ಇದಕ್ಕಾಗಿ ಫುಟ್ಪಾತ್ ಅತಿಕ್ರಮಣ ಮಾಡಿ ಕಾಮಗಾರಿ ನಡೆಯುವ ಎರಡೂ ಕಡೆಗಳಲ್ಲೂ ಬ್ಯಾರಿಕೇಡ್ ಹಾಕಿ ಕಾಮಗಾರಿ ಪ್ರಾರಂಭ ಮಾಡಿದೆ. ಯಾವಾಗ ಫುಟ್ಪಾತ್ ಮೇಲೆ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣ ಮಾಡಲು ಪಾಲಿಕೆ ಮುಂದಾಯಿತೋ ಆಗ ಸ್ಥಳೀಯ ಜನರು ಇದಕ್ಕೆ ವಿರೋಧ ಮಾಡಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ರೀತಿಯಾದ ಅವೈಜ್ಞಾನಿಕ ಕಾಮಗಾರಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ತಿಳಿತಾ ಇಲ್ಲ. ಮೈಸೂರಿಗೆ ತನ್ನದೇ ಆದ ಹಿರಿಮೆ ಇದೆ. ಈ ರೀತಿ ಎಲ್ಲರೂ ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಜನ ಓಡಾಡೋದಾದ್ರೂ ಹೇಗೆ? ಕೂಡಲೇ ಪಾಲಿಕೆ ಅಧಿಕಾರಿಗಳು ಈ ಕಾಮಗಾರಿಯನ್ನ ಕೈ ಬಿಡಬೇಕು ಅಂತಿದ್ದಾರೆ ಮೈಸೂರಿಗರು. ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳನ್ನು ಪ್ರಶ್ನೆ ಮಾಡೋರೇ ಇಲ್ಲ ಎನ್ನುವಂತಾಗಿದೆ. ಒಂದು ಕಡೆ ನಗರದ ಬಹುತೇಕ ಫುಟ್ಪಾತ್ಗಳನ್ನು ಅಧಿಕಾರಿಗಳು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾದರೆ, ಮತ್ತೊಂದು ಕಡೆ ಅದೇ ಅಧಿಕಾರಿಗಳು ಫುಟ್ಪಾತನ್ನು ಎಂಕ್ರೋಚ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಮೈಸೂರು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಟಾಂಗಾ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೆ ಪಾಲಿಕೆಯ ಅಧಿಕಾರಿಗಳೇ ಅಷ್ಟು ಎಂದಿರುವಂಥದ್ದು. ಈಗಾಗಲೇ ಆ ಟಾಂಗಾ ಗಾಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಪಾಲಿಕೆ ಅಧಿಕಾರಿಗಳು ಸಹ ಮುಂದಾಗ್ತಿರುವಂಥದ್ದು. ಅಂದರೆ ಈ ಒಂದು ಸ್ಥಳದಲ್ಲೇ ದಸರಾ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜಂಬೂ ಸವಾರಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಸಾರ್ವಜನಿಕರು ಕುಳಿತುಕೊಳ್ತಾರೆ. ಜೊತೆಗೆ ಏನು ಇದೇ ಮಾರ್ಗದಲ್ಲಿ ಫುಟ್ಪಾತ್ನಲ್ಲಿ ನಿರಂತರವಾಗಿ ಪ್ರತಿನಿತ್ಯ ನೂರಾರು ಜನ ಸಂಚಾರವನ್ನು ಮಾಡ್ತಾರೆ. ಇಂತಹ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ಟಾಂಗಾ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೆ ಪಾಲಿಕೆ ಅಧಿಕಾರಿಗಳು ಮುಂದಾಗ್ತಿರುವಂಥದ್ದು. ಇಲ್ಲಿನ ಸ್ಥಳೀಯರು ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಯನ್ನು ನಿಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಸರ್, ಏನು ರಾತ್ರೋರಾತ್ರಿ ಈ ಒಂದು ಟಾಂಗಾ ಸ್ಟ್ಯಾಂಡನ್ನು ಪಾಲಿಕೆ ಅಧಿಕಾರಿಗಳು ಮಾಡೋಕ್ಕೆ ಮುಂದಾಗಿದ್ದಾರೆ, ಅದು ಫುಟ್ಪಾತನ್ನು ಎಂಕ್ರೋಚ್ ಮಾಡಿ? ಅಂದರೆ ಬೇಲಿನೇ ಎದ್ದು ಹೊಲ ಮೇಯ್ತಾರಲ್ಲ, ಹಂಗಾಗ್ಬಿಟ್ಟಿದೆ ಇಲ್ಲಿ ನಗರ ಪಾಲಿಕೆ. ಇದು ನಗರ ಪಾಲಿಕೆ ಅಲ್ಲ, ಸೌದ್ ಪಾಲಿಕೆ ಆಗ್ಬಿಟ್ಟಿದೆ. ನೆಕ್ಸ್ಟು ಇಲ್ಲಿಂದ ಜನ ಅಲ್ಲಿ ಓಡಾಡ್ತಾ ಇದ್ದಾರೆ ನೋಡಿ, ಇಂಥ ಮೇಯ್ನ್ ಸರ್ಕಲ್ಲು, ಜೊತೆಗೆ ಸಿಟಿ ಬಸ್ ಸ್ಟ್ಯಾಂಡಿಂದ ನಮಗೆ ಸಬರ್ ಬಸ್ ಸ್ಟ್ಯಾಂಡ್ ಕನೆಕ್ಟ್ ಆಗೋದು ಇದೇ ಫುಟ್ಪಾತ್ ಮೇಲೆ ಜನ ಓಡಾಡಬೇಕು. ಆ ಜನ ಓಡಾಡೋದಕ್ಕೆ ಕಲ್ಲು ಹಾಕಿದ್ದಾರೆ ಅಂದರೆ ಇವರು ನಿಜವಾಗ್ಲೂ ಅಧಿಕಾರಿಗಳಿಗೆ ಯಾವ ಮಟ್ಟಕ್ಕೆ ಬೇಜವಾಬ್ದಾರಿ ಇದೆ ಅನ್ನೋದನ್ನು ಅವರೇ ಯೋಚನೆ ಮಾಡಬೇಕು. ಕಮಿಷನರ್ ಈ ಕೂಡಲೇ ಇದನ್ನು ನಿಲ್ಲಿಸಿ, ಇದೇನು ಹೊಡೆದಾಕಿದ್ದಾರೆ ಇಲ್ಲೆಲ್ಲನೂ ಕಲ್ಲುಗಳನ್ನ ನೀಟಾಗಿ ಫುಟ್ಪಾತ್ ಮಾಡಿದ್ರೆ ತುಂಬ ಒಳ್ಳೆಯದು ಕಮಿಷನರ್ ಸಾಹೇಬ್ರೆ. ಇಲ್ಲ ಅಂದರೆ ಸ್ಥಳೀಯ ಎಲ್ಲ ನಿವಾಸಿಗಳು ಸೇರಿಕೊಂಡು ನಾವು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ. ಜೊತೆಗೆ ಇದು ಪಾರಂಪರಿಕ ರೋಡು ರೀ, 2 ಕಿಲೋಮೀಟ್ರ್ ದೂರದಲ್ಲಿ ನಾವು ಹೈ ರೈಸ್ ಬಿಲ್ಡಿಂಗೇ ಕಟ್ಟಂಗಿಲ್ಲ ಅಂತ ಕಾನೂನಿದೆ. ಅಂಥದ್ರಲ್ಲಿ ಪ್ಯಾಲೇಸ್ ಎದುರುಗಡೆ ಶೆಲ್ಟ್ರ್ ಕಟ್ತಾರೆ ಅಂದರೆ ಏನಕ್ಕೆ ಅವಶ್ಯಕತೆ ಇದೆ? ನಮಗೆ ಇಷ್ಟು ವರ್ಷ ನಡೆದೇ ಇಲ್ವಾ? ನೋಡಿ, ಖಾಲಿ ಇದೆ ಕುಪ್ಪಣ ಪಾರ್ಕು, ಅಲ್ಲೊಳಗಡೆ ನಿಲ್ಲಿಸಿ. ಇಲ್ಲೂ ಖಾಲಿ ಇದೆ, ಟೌನ್ ಹಾಲಲ್ಲಿ ಒಂದು ಸ್ಟ್ಯಾಂಡ್ ಮಾಡಿಕೊಡಿ ಅವ್ರಿಗೆ, ಯಾರಿಗೂ ಅನ್ಯಾಯ ಮಾಡಬೇಡಿ. ಅಂಥದ್ರನ್ನ ಫುಟ್ಪಾತ್ನ ಜನ ಓಡಾಡೋ ಜಾಗದಲ್ಲಿ ನೀವು ನಾನು ಶೆಲ್ಟ್ರ್ ಮಾಡ್ತೀವಿ ಅಂದರೆ ಯಾವ ಮಟ್ಟಕ್ಕೆ ರೀ ಅಧಿಕಾರಿಗಳು? ನೀವು ಓದಿರೋದಕ್ಕಾದರೂ ಒಂದು ಸ್ವಲ್ಪ ನೀವು ಆಮೇಲೆ ಟ್ರಾಫಿಕ್ಕಿಂದ NOC ತೊಗೊಂಡಿದ್ದೀರೇನ್ರಿ? ಟ್ರಾಫಿಕ್ ACP ಅವರಾಗಲಿ DCP 2 ಆಗಲಿ ಬಂದು ಇದನ್ನು ಇನ್ಸ್ಪೆಕ್ಷನ್ ಮಾಡಿ ಹೌದು ಸಾರ್ವಜನಿಕರಿಗೇನು ತೊಂದರೆ ಆಗಲ್ಲ ಅಂತ ಹೇಳಿದಾರಾ? ಅದೇನಾದರೂ NOC ಇದೆಯಾ ನಿಮಗೆ? ಜನ ನೋಡಿ ಹೆಂಗೆ ಓಡಾಡ್ತಾ ಇದ್ದಾರೆ. ಫುಟ್ಪಾತ್ ಮೇಲೆ ಓಡಾಡೋಕ್ಕೆ ಅಂತ ಫುಟ್ಪಾತ್ ಇರೋದು, ಅಂಗಡಿಗಳು ಹಾಕೋಕ್ಕೆ ಶೆಲ್ಟ್ರ್ಗಳು ಹಾಕೋಕ್ಕಾದ್ರೆ ಇಡೀ ಮೈಸೂರು ಫುಟ್ಪಾತ್ ಎಲ್ಲನೂ ಬರೀ ಶೆಲ್ಟ್ರ್ಗಳೇ ಮಾಡಿಬಿಡಿ. ಯಾರ್ಯಾರಿಗೆ ಬೇಜಾರಾಗುತ್ತೋ ಅವರೆಲ್ಲ ಬಂದಲ್ಲಿ ಕೂತ್ಕೊಳ್ಳಿ. ಸ್ಕೂಟ್ರುಗಳಿಗೊಂದು ಶೆಲ್ಟ್ರ್ ಮಾಡಿಬಿಡಿ. ಹೆಂಗಿದ್ರು ಇದು ಅರಸು ರೋಡಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಇದೆ, ಗಾಡಿಗಳು ನಿಲ್ಲಿಸ್ಬಿಟ್ಟು ಹೊರಟೋಗ್ತಾರೆ. ಮೇಲ್ಗಡೆ ಒಂದೊಂದು ಶೆಲ್ಟ್ರ್ ಹಾಕ್ಬಿಡಿ, ಫುಟ್ಪಾತ್ ಮೇಲೂ ಜನ ನಿಲ್ಲಿಸ್ತಾರೆ. ಅದಕ್ಕೆ ಮಾಡಿ ಫಸ್ಟು. ಯಾಕೆಂದರೆ ಟ್ಯಾಕ್ಸ್ ಕಟ್ತಾ ಇರೋರು ಎಲ್ಲನೂ ಅಲ್ಲಿ ಯಾರ್ಯಾರು ಅಂಗಡಿಯವ್ರು ಇದ್ದಾರೆ ಅವರೆಲ್ಲ ಥರ ಟ್ಯಾಕ್ಸ್ಗಳು ಕಟ್ತಾರಲ್ವ, ಅವ್ರಿಗೆ ಸಹಾಯ ಮಾಡಿ ನೀವು ಫಸ್ಟು. ಖಂಡಿತವಾಗ್ಲೂ ಇಂಥ ಒಂದು ಬೇಜವಾಬ್ದಾರಿತನ ಈ ಕೂಡಲೇ ನಿಲ್ಲಬೇಕು. ಅಧಿಕಾರಿಗಳು ಈ ಕೂಡಲೇ ಇದನ್ನು ಸ್ಟಾಪ್ ಮಾಡಿ. ಈ ಯೋಜನೆ ನಮಗೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಸಾರ್ವಜನಿಕರ ಮರಣ ಯೋಜನೆ ಇದು ಅಷ್ಟೇ. ಆ ಕಡೆಯಿಂದ ಬರಬೇಕಾದ್ರೆ ಇವಾಗ ನೋಡಿ ಕಾರಿಂಗ್ ಪಾಸ್ ಆಯ್ತಲ್ವಾ, ಜನ ಹಿಂಗೆ ಓಡಾಡಬೇಕು ನೋಡಿ. ಎಲ್ಲರೂ ಹೆಣ್ಮಕ್ಳು ಕಾಲೇಜ್ಗೆ ಹೋಗೋರು ಮತ್ತು ಬೇರೆ ಊರಿಗೆ ಹೋಗೋರು ಸಿಟಿಯಿಂದ ಎಲ್ಲೇ ಬಂದ್ರೂ ಸಿಟಿ ಬಸ್ಸಿಂದ ನಾವು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂದರೆ ಇದೇ ಫುಟ್ಪಾತ್ ಮೇಲೆ ಹೋಗಬೇಕು. ನಿಮ್ಗೆ ಅಷ್ಟು ಯೋಚನೆ ಮಾಡೋಂಥ ಕೆಪಾಸಿಟಿ ಇಲ್ಲ ಅಂದರೆ ಬನ್ನಿ, ನಾನೇ ಹೇಳ್ಕೊಡ್ತೀನಿ ಹೆಂಗೆ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್.
ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗ್ತಿರುವಂಥದ್ದು. ಅಂದರೆ ಫುಟ್ಪಾತ್ನ ಮೇಲೆ ಟಾಂಗಾ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಸಿ ರೂಮ್ನಲ್ಲಿ ಕುಳಿತು ಕೆಲಸ ಮಾಡ್ತಿದ್ದಾರೆ. ಒಂದೇ ಒಂದು ದಿನವಾದರೂ ಆಚೆ ಬಂದು ಕೆಲಸ ಮಾಡ್ತಿಲ್ಲ. ನಾವು ಪಾಲಿಕೆ ಸದಸ್ಯರಾಗಿದ್ದ ವೇಳೆ ಮೈಸೂರು ನಗರದ ಹೆರಿಟೇಜ್ಗೆ ಧಕ್ಕೆ ಬರದ ರೀತಿ ಕೆಲಸ ಮಾಡಿದ್ದೀವಿ. ದಸರಾ ವೇಳೆ ಅರಮನೆಯಿಂದ ಅಂಬಾರಿ ಆಚೆ ಬರುವ ವೇಳೆ ಇದೇ ಸ್ಥಳದಲ್ಲಿ ನಿಂತು ತಾಯಿಗೆ ಕೈ ಮುಗಿಯುತ್ತೇವೆ. ಅಲ್ಲದೆ ಇದು ಹೆರಿಟೇಜ್ ಫುಟ್ಪಾತ್ ಆಗಿದೆ. ಇದನ್ನು ಹೊಡೆದು ಹಾಕಲು ಹಾಗೂ ಇಲ್ಲಿ ಕಾಮಗಾರಿ ಮಾಡಲು ಅನುಮತಿ ಕೊಟ್ಟವರು ಯಾರು? ಯಾರದೋ ಒತ್ತಡಕ್ಕೆ ಮಣಿದು ಪಾಲಿಕೆ ಅಧಿಕಾರಿಗಳು ಈ ಕಾಮಗಾರಿಗೆ ಅನುಮತಿ ಕೊಟ್ಟಿರಬೇಕು ಎಂಬ ಅನುಮಾನ ಕಾಡ್ತಾ ಇದೆ. ಕೂಡಲೇ ಈ ಕಾಮಗಾರಿ ಕೈ ಬಿಡಬೇಕು, ಇಲ್ಲ ಹೆರಿಟೇಜ್ ಫುಟ್ಪಾತ್ ಹೊಡೆದು ಹಾಕಿರುವ ಅಧಿಕಾರಿಗಳು ಹಾಗೂ ಪಾಲಿಕೆ ಕಮಿಷನರ್ ವಿರುದ್ಧ ದೂರು ದಾಖಲು ಮಾಡ್ತೇವೆ ಅಂತಾರೆ ಮಾಜಿ ಮೇಯರ್ ರವಿಕುಮಾರ್. ಸರ್, ಇವತ್ತೊಂದು ದಿವಸ ಹೆರಿಟೇಜ್ ಇರೋದು ಮೈಸೂರು ನಗರ ಒಂದೇ. ಆ ಮೈಸೂರು ನಗರ ಹೆರಿಟೇಜ್ ಸಿಸ್ಟಮಲ್ಲಿ ಕಾಂಪೌಂಡ್ನ ಕಟ್ಟಿಸಿ ಜೇನನ್ಸಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಹೆರಿಟೇಜ್ ಉಳ್ಕೊಳ್ಳಿ ಅಂತ ಅವತ್ತು 2,500-3,000 ಕೋಟಿನ ಈ ಮೈಸೂರು ನಗರಕ್ಕೆ ಕೊಟ್ಟು ಹೆರಿಟೇಜ್ನ ಕಾಂಪೌಂಡ್ ಹಾಕ್ಸಿಸಿ ಫುಟ್ಪಾತ್ ಮಾಡಿಸ್ಕೊಟ್ಟು ನೀಟಾಗಿ ರಾಜಕಾಲುವೆ ರಂಗಮಂದಿರಗಳ ಬೇರೆ ರಂಗಮಂದಿರ ಇರಲಿ, ರಂಗಮಂದಿರಕ್ಕೆ ಒಳ್ಳೇದಾಗಲಿ ಅಂದ್ಬಿಟ್ಟು ಈ ಫುಟ್ಪಾತ್ಗಳನ್ನ ಪ್ಯಾರಿಸ್ ಸ್ಟೆಪ್ಪಲ್ಲಿ ಅವ್ರಿಗೆ ಕೊಟ್ಟಂಥ ಗ್ರಾಂಟ್ಸಲ್ಲಿ ಇವತ್ತು ರೆಡಿಯಾಗಿತ್ತು. ಇವರು ಏಕಾಗಿ ಕಮಿಷನ್ರಿಗೆ ಜ್ಞಾನ ಇದೆಯೋ ಇಲ್ವೋ ಅನ್ನೋದೇ ಗೊತ್ತಾಗಿಲ್ಲ. ಅವ್ರು ಫೀಲ್ಡ್ ವರ್ಕ್ ಮಾಡಿದರೆ ಇವೆಲ್ಲ ಆಗ್ತಿರಲಿಲ್ಲ. ಒಬ್ಬ ಇಂಜಿನಿಯರ್ ಕಳಿಸ್ಬಿಟ್ಟು ಇದನ್ನು ಎಷ್ಟು ಅಡಿ ಮಾಡಬೇಕು ಬಿಡಬೇಕು ಅಂತ ಶರ್ಟ್ ಫಾರ್ಮ್ ಮಾಡೋಕ್ಕೆ 30 ಅಡಿ ಬೇಕು ಸರ್. ಇದಿರೋದೇ 8 ಅಡಿ. ಇವ್ರು 7 ಅಡಿ ಹಾಕೊಂಡವ್ರೆ, 1 ಅಡಿನೂ ಇಲ್ಲ, ಅರ್ಧ ಅಡಿ ಬಿಟ್ಬಿಟ್ಟು ಕೆಲಸ ಮಾಡ್ತೀನಿ ಅಂದರೆ ಯಾವ ಅರ್ಥ, ಯಾವ ಉದ್ದೇಶಪೂರ್ವಕವಾಗಿ? ಯಾರು ನಿಮ್ಮ ಹಿಂದ್ಗಡೆ ಯಾರು ಹೇಳ್ಕೊಡ್ತಾ ಇದ್ದಾರೆ ರಾಜಕಾರಣಿ? ಇದೇನು ರಾಜರ ಮಹಾರಾಜರದ್ದು ಹಾಳು ಮಾಡಬೇಕು ಅಂತ ಇದ್ದೀರಾ? ಇದುವರೆಗೂ ಅಧಿಕಾರಿಗಳು ಆಚೆ ಬಂದು ಕೆಲಸ ಮಾಡ್ತಾ ಇಲ್ವಾ? ಒಂದು ದಿವಸ ಫುಟ್ಪಾತಲ್ಲಿ ನಾನು ಕಮಿಷನ್ಗೆ ಬೆಳಗ್ಗೆ ಪತ್ರಿಕಾ ಇದೊಳಗಳು ಹೇಳಿದೆ, ಒಂದು ದಿವಸ ಫೀಲ್ಡ್ ಇಳಿದು ಕೆಲಸ ಮಾಡಿ ಸ್ವಾಮಿ, ಅವಾಗ ಗೊತ್ತಾಗುತ್ತೆ ಮೈಸೂರು ಸಾರ್ವಜನಿಕರ ಕೆಲಸಗಳು ಗೊತ್ತಾಗುತ್ತೆ. ಇದು ನಿಮ್ಗೆ ಎಲ್ಲಿ ಗೊತ್ತಾಗ್ತೈತೆ? ಎಲ್ಲೂ ನಿಮ್ಗೆ ಈ ಕೆಲಸ ಮಾಡ್ತಾರೆ ನಿಮ್ಗೆ ಎಲ್ಲೂ ಗೊತ್ತಾಗ್ತಾ ಇಲ್ಲ. ಈ ಪ್ರಕೃತಿಯಲ್ಲಿ ಈಗ ನಾನು ಹೇಳಿಕ್ಕೆ ಬರ್ತೀನಿ, ಈ ಹೆರಿಟೇಜ್ ಕಾಂಪೌಂಡ್ನ ನೀವೇನಾದ್ರು ಮಾಡಲಿಲ್ಲ ಅಂದರೆ ನಾನು ಮಾನವ ಮೊಕದ್ದಮೆ ಕೇಸ್ ಹಾಕ್ತೀನಿ. ಹೆರಿಟೇಜ್ ಕಾಂಪೌಂಡ್ ಹೊಡೆಯಂಗಿಲ್ಲ. ನೀವು ಹೆಂಗೆ ಹೊಡೆದಾಕಿದ್ರಿ? ಯಾವ ಆಧಾರದ ಮೇಲೆ ಹೊಡೆದಾಕಿದ್ರಿ ನೀವು ಅಧಿಕಾರಿಗಳು? ಯಾರು ಹೊಡೆದಾಕೋರು ಅವ್ರ ಮೇಲೆ ಕೇಸ್ ಮಾಡ್ಬೇಕು. ನೀವು ಕೇಸ್ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕತ್ತೀನಿ ನಾನು. ಈಗ ಇದೇ ಸ್ಥಳದಲ್ಲಿ 100 ಚಾಮುಂಡೇಶ್ವರಿ ಅಮ್ಮನವ್ರನ್ನ ದಸರಾ ಸಂದರ್ಭದಲ್ಲಿ ಕಣ್ ತುಂಬಿಕೊಳ್ಳೋ ಕೆಲಸ ಸರ್, 57 ವರ್ಷ ನಾವೇ ಒಂದು 48-45 ವರ್ಷದಿಂದ ಈ ಕುತ್ಕೊಂಡು ದಸರಾ ನೋಡೋಂಥ ಜಾಗ ಇದು. ಮಹಾರಾಜರು ಬರಬೇಕಾದ್ರೆ ಕೈ ಮುಕ್ಕೊಂಡು ನಿಂತ್ಕೊಳ್ಳುವಂಥದ್ದು ಹೇಗೆ ಚಾಮುಂಡವ ಹವಾ ಬತ್ತಳಿದ ಸಾರ್ವಜನಿಕರು ಹಳ್ಳಿಯಿಂದ ಬರೋರು ನೆರಳಿತ್ತು ಸರ್. ನೆರಳನ್ನು ನೋಡುವಂಥ ಜಾಗದಲ್ಲಿ ಇವರು ಯಾವ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅದಕ್ಕೆ ಆದ ಹೆರಿಟೇಜ್ ಸ್ಟೆಟ್ ಫಾರ್ಮ್ ಮಾಡಿದ್ದಾರೆ. 6 ಸ್ಟೆಟ್ ಫಾರ್ಮ್ಗಳು ಎಷ್ಟಿದೆ ಅಲ್ಲೋಗಿ ಮಾಡಿಸ್ಲಿ ಸರ್. ದಯವಿಟ್ಟು ಆಯುಕ್ತರಿಗೆ ಗಮನಕ್ಕೆ ತರ್ತೀನಿ. ಇದು ಲಾಸ್ಟು. ನನಗೆ ಇಮ್ಮಿಡಿಯೇಟ್ಲಿ ಹೆರಿಟೇಜ್ ಕಾಂಪೌಂಡನ್ನು ನೀವು ಕ್ಲಿಯರ್ ಮಾಡಲಿಲ್ಲ ಅಂದರೆ ನಾನು ನಿಮ್ಮ ಮೇಲೆ ಉಗ್ರವಾದ ಹೋರಾಟನ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಸುಂದರ ನಗರ ಮೈಸೂರಿನ ಅಂದವನ್ನು ಹೆಚ್ಚಿಸಬೇಕಿದ್ದ ಪಾಲಿಕೆ ಅಧಿಕಾರಿಗಳೇ ಈ ರೀತಿಯ ಅವೈಜ್ಞಾನಿಕ ಕಾಮಗಾರಿ ನಡೆಸಲು ಮುಂದಾಗಿರುವುದು ವಿಪರ್ಯಾಸವೇ ಸರಿ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್, SM ಸೋಸ್ಲೆ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.